ಮಟಜ್ವಾಲಾ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಜಾಕ್ಫುಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಎಂಬ ಎರಡು ಕಂಪನಿಗಳು ಪಾವಗಡ ತಾಲೂಕಿನ ನಾಗರಮಡಿಕೆ ಹೋಬಳಿಯ ರ್ಯಾಪ್ಟೆ ಗ್ರಾಮದಲ್ಲಿ ಅಕ್ರಮವಾಗಿ ಸರ್ಕಾರಿ ಫಡ ಕರಬು ಸರ್ಕಾರಿ ಜಮೀನುಗಳ ಲಗತ್ತಾಗಿರುವ ಜಮೀನುಗಳನ್ನು ಕರೆಕ್ಕೆ ಪಡೆದು ಸರ್ಕಾರಿ ಜಮೀನುಗಳ ದಾರಿಗಳನ್ನು ಮುಚ್ಚಿ ಸುತ್ತಲೂ ತಂತಿ ಬೇಲಿಯನ್ನು ಹಾಕಿಕೊಂಡು ಭೂ ಕಬಳಿಕೆ ಮಾಡಿದ್ದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಈ ಎರಡು ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪಾವಗಡ ತಾಲೂಕಿನ ವೀರಲಗೊಂದಿ ಗ್ರಾಮದ ಗ್ರೇಟ್ ತಹಶೀಲ್ದಾರ್ ನಿವೃತ್ತ ಗ್ರೇಟ್ ತಹಶೀಲ್ದಾರ್ ನರಸಿಂಹಯ್ಯ ಎನ್ನುವರು ಸುಮಾರು 21 ಇಲಾಖೆಗಳು ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಮತ್ತು ಜಿಲ್ಲಾ ಕಾರ್ಮಿಕ ಇಲಾಖೆ ಹಾಗೂ ಬೆಸ್ಕಾಂನ ಚಿತ್ರದುರ್ಗದ ಬೆಸ್ಕಾಂ ಇಲಾಖಾ ಅಧಿಕಾರಿಗಳು ಸೇರಿದಂತೆ 21 ವಿವಿಧ ಇಲಾಖಾ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದ್ದಾರೆ. ಈ ದೂರಿನ ಅನ್ವಯ ಇತ್ತೀಚೆಗೆ ಪಾವಗಡ ತಾಲೂಕಿನ ತಹಶೀಲ್ದಾರ್ ರವಿಯವರು ಮತ್ತು ಕಂದಾಯ ಸಿಬ್ಬಂದಿ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಪ್ರೈವೇಟ್ ಕಂಪನಿಗಳ ಸಿಬ್ಬಂದಿಗಳು ದೂರುದಾರನ ವಿರುದ್ಧ ಗರಂ ಆಗಿದ್ದಾರೆ. ಈ ಎರಡು ಕಂಪನಿಗಳು 2018-19ರಿಂದ ಪ್ರಸ್ತುತ 2024-25-26ವರೆಗೂ ಸುಮಾರು 236 ಎಕರೆ ಜಮೀನು ಸಾರ್ವಜನಿಕ ರೈತರಿಂದ ಕ್ರಯಕ್ಕೆ ಪಡೆದು ಸದರಿ ಜಮೀನಿನಲ್ಲಿ ಶ್ರೀಗಂಧ ನರ್ಸರಿ ಗಿಡಗಳನ್ನು ನೆಟ್ಟು ಸಾಗುವಳಿಯನ್ನು ಮಾಡಿರುತ್ತಾರೆ. ಈ ಎರಡು ಕಂಪನಿಗಳು ಬಹುತೇಕ ಇವರು ಖರೀದಿಸಿರುವ ಜಮೀನುಗಳಲ್ಲಿರುವ ಎರಡು ಸಾರ್ವಜನಿಕ ಬಂಡಿದಾರಗಳನ್ನು ಮುಚ್ಚಿರುತ್ತಾರೆ. ಈ ಎರಡು ಕಂಪನಿಗಳು ಕರ್ನಾಟಕದ ರ್ಯಾಪ್ಟೆ ಹಾಗೂ ರ್ಯಾಪ್ಟೆ ಗಡಿಗಳಲ್ಲಿ ಸುಮಾರು 1000 ಎಕರೆಗಳಿಗೂ ಮೇಲ್ಪಟ್ಟು ಶ್ರೀಗಂಧ ಗಿಡಗಳನ್ನು ನಾಟಿ ಮಾಡಿರುತ್ತಾರೆ. ಪ್ರಸ್ತುತ ರ್ಯಾಪ್ಟೆ ಗಡಿಯ ಆಂಧ್ರದ ಗ್ರಾಮಗಳ ಹೊರತುಪಡಿಸಿ ಕೇವಲ ರ್ಯಾಪ್ಟೆ ಮತ್ತು ಬುಗುಳೂರು ಗ್ರಾಮಗಳ ರೈತರು ಜಮೀನುಗಳನ್ನು ಮಾತ್ರ ಖರೀದಿಸಿರುತ್ತಾರೆ. ಕಳೆದ 6 ವರ್ಷಗಳಿಂದ ಜಮೀನುಗಳಲ್ಲಿ ಸರ್ಕಾರದ ಯಾವುದೇ ಇಲಾಖೆಯ ಅನುಮತಿ ಇಲ್ಲದೆ ಭೂ ಅಭಿವೃದ್ಧಿ ಕಾಮಗಾರಿ, ರಸ್ತೆ ಕಾಮಗಾರಿ, ಜಮೀನು ಸಮತಟ್ಟು ಕಾಮಗಾರಿಗಳನ್ನು ನಡೆಸಿ ಸಾಕಷ್ಟು ಮಣ್ಣಿನ ಉಪ ಖನಿಜಗಳ ದುರುಪಯೋಗ ಮಾಡಿರುತ್ತಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತಾರೆ ಎಂದು ದೂರಿನಲ್ಲಿ ದೂರಿದ್ದಾರೆ ನರಸಿಂಹಯ್ಯ ಅವರು. ಈ ಎರಡೂ ಕಂಪನಿಗಳು ಯಾವುದೇ ರೀತಿಯ ಕಾರ್ಮಿಕರ ರಕ್ಷಣೆಯ ಮತ್ತು ಕಾರ್ಮಿಕರ ಮಕ್ಕಳ ಕುರಿತು ಅಂಗನವಾಡಿ ಶಾಲೆಗಳ ತೆರೆಯಲು ಸಹಕಾರ ಅಥವಾ ಸ್ಥಳೀಯ ಶಾಲೆಗಳಿಗೂ ಸಹ ಕಾರ್ಮಿಕರ ಮಕ್ಕಳನ್ನು ಸೇರಿಸಿರುವುದಿಲ್ಲ. ಈ ಕಂಪನಿಗಳ ತಂತಿ ಬೇಲಿ ಹಾಕಿರುವ ಜಮೀನು ಉದ್ದಕ್ಕೂ ಅಲ್ಲಲ್ಲಿ ಕಾರ್ಮಿಕ ವಸತಿ ಗೃಹಗಳನ್ನು ನಿರ್ಮಿಸಿದ್ದು, ಈ ವಸತಿ ಗೃಹಗಳಲ್ಲಿ ಕರ್ನಾಟಕದ ಅಥವಾ ಆಂಧ್ರದ ಯಾವುದೇ ಕಾರ್ಮಿಕರು ಇರುವುದಿಲ್ಲ. ಎಲ್ಲ ಹಿಂದಿ ಭಾಷೆಯ ಬಾಂಗ್ಲಾ ವಲಸಿಗರು ಕಾರ್ಮಿಕರ ತಂಡ ಇಲ್ಲಿ ಪ್ರತಿದಿನ ಕಾಮಗಾರಿಗಳ ಕಾರ್ಯ ನಿರ್ವಹಿಸುತ್ತವೆ. ಸದರಿ ಸ್ಥಳೀಯ ಕಾರ್ಮಿಕರಿಗೆ ಇಲ್ಲಿ ಪ್ರವೇಶವಿರುವುದಿಲ್ಲ. ಈ ಬಗ್ಗೆ ಹಿಂದೆ ಮಾಧ್ಯಮಗಳು ಸಾಕಷ್ಟು ಈ ಬಗ್ಗೆ ಪ್ರಚಾರ ಮಾಡಿದರೂ ಸಹ ಸ್ಥಳೀಯ ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸಿದ್ದಲ್ಲ ಎಂದು ದೂರಿದ್ದಾರೆ. ಕುರಿತು ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಕಂಪನಿಯ ಆಡಳಿತ ಮಂಡಳಿಯ ದುರ್ಬಳಕೆಯಾಗಿದ್ದಲ್ಲಿ ಈ ಕುರಿತು ಕಾನೂನು ಕ್ರಮ ಹಾಗೂ ಸರ್ಕಾರಿ ಜಮೀನು ಒತ್ತುವರಿ ತೆರವುಗೊಳಿಸುವ ಕ್ರಮ ಜರುಗಿಸಲು ಹಾಗೂ ಸಾರ್ವಜನಿಕ ರೈತರ ಜಮೀನಿಗೆ ಓಡಾಡಲು ಅಡ್ಡಿಪಡಿಸಿರುವ ತಂತಿ ಬೇಲಿ ತೆರವು ಹಾಗೂ ಅಳವಡಿಸಿರುವ ಗೇಟುಗಳನ್ನು ತೆರವುಗೊಳಿಸಿ ಅವರ ಹಕ್ಕು ಇರುವ ಜಮೀನಿಗೆ ಮಾತ್ರ ತಂತಿ ಬೇಲಿ ಹಾಕಿ ಗೇಟ್ ಅಳವಡಿಸುವ ಕ್ರಮ ಜರುಗಿಸಲು ಈ ಮೂಲಕ ಅವರು ದೂರಿದ್ದಾರೆ. ಈ ವೇಳೆ ಕಂಪನಿಯ ಸಿಬ್ಬಂದಿ ನಮ್ಮ ಕಂಪನಿಯಿಂದ ಯಾವುದೇ ರೀತಿಯಾದಂಥ ಲೋಪ ಆಗಿಲ್ಲ, ಅಕ್ರಮವಾಗಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ಈ ಒಂದು ದೂರನ್ನು ನೀಡಿರುವ ನರಸಿಂಹಯ್ಯ ವಿರುದ್ಧವೇ ನಾವು ಮಾನನಷ್ಟ ಮೊಕದ್ದಮೆ ಹೂಡುತ್ತೇವೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ದೊಡ್ಡದೇ ಮಾಡಿ ಈ ಸಾಹೇಬ್ರು ಹೇಳಿದ್ರಲ್ಲ, ಮಾಡ್ಬಿಟ್ಟು ಇದೆಲ್ಲ ಊರು ಇದಿಷ್ಟಕ್ಕೆಲ್ಲ ಅವ್ರು ಹೇಳಿದ್ರೆ ಎನ್ಕ್ರೋಚ್ಮೆಂಟ್ ಅಂತ ಹೇಳಿಲ್ಲ, ಮಾಡಿರ ಅಂತಾರೆ. ಮಾಡಿರಿ ಅಂತ ಹೇಳಿಲ್ಲ, ನೀವು ಎನ್ಕ್ರೋಚ್ಮೆಂಟ್ ಮಾಡಿರ ಅಂತ ಹೇಳಿಲ್ಲ. ಕ್ವಶನ್ ಎಲ್ಲೂ ಇಲ್ಲ, ನೋ ಕ್ವಶನ್ ಆಫ್ ಎನ್ಕ್ರೋಚ್ಮೆಂಟ್ ಹೇಳಿದ್ದೀರಣ್ಣ. ಒತ್ತುವರಿ ಹಳ್ಳ ಒತ್ತುವರಿ ಅದೇ ಹಳ್ಳ ಒತ್ತುವರಿ ಇದ್ರೆ ಸರ್ ಪನಿಷ್ಮೆಂಟ್ ನಮ್ಮ ಬಂದೇ ಬರುತ್ತೆ. ನಮ್ಗೆ ಗೊತ್ತು ಚೆನ್ನಾಗಿ ಏನು ಅಂತ. ಇಲ್ಲದ್ರೆ ಯಾವ್ದು ಗೊತ್ತು ನಮಗೂ ಮಾಡಿ ಏನು ಮಾಡಬೇಕಾಗುತ್ತೆ ಅಂತ. ಆಯ್ತಾ, ನಾವು ಭಾಳಷ್ಟು ಮೊಕದ್ದಮೆ ಆಗ್ತೇವೆ ಮೇಲೆ ಪೇಪರ್ ಎಲ್ಲ ಬಂದಿದೆ ಅಲ್ಲಿ. ಹಾಂ, ಒಂದು ಸೀನಿಯರ್ ಮ್ಯಾನೇಜರ್ ಸರ್, ರೆವಿನ್ಯೂ ಕೊಟ್ಟು ಇವರೇ ಸರ್. ಇವರು ಕಂಪ್ಲೇಂಟ್ ಬೇಸಿಸ್ ಮೇಲೆ ನೀವು ಬಂದಿರೋದು ಸರ್? ಕಂಪ್ಲೇಂಟ್ ಬಂದಿದ್ದೀವಿ. ಯಾರು ಸರ್ ಕಂಪ್ಲೇಂಟ್? ನಾನು. ಇವರು ನೋಡಿದ್ರೆ ಫಸ್ಟ್ ಕೇಳಿ ಸರ್ ಒಂದು ನಿಮಿಷ ಅಲ್ಲ, ನೀವು ನೋಡೋದು ಇನ್ನೊಬ್ರು ನೋಡೋದು ಅದನ್ನ ಸರ್ ಏನಿದೆ ಪ್ರೊಸೀಜರಲ್ಲಿ ಏನಿದೆ ಮಾಡಿ ಸರ್. ನಾನು ಒಬ್ಬ ಗೌರ್ಮೆಂಟ್ ರಿಟೈರ್ಡ್ ಆಫೀಸರ್, ಗೆಜೆಟೆಡ್ ಆಫೀಸರ್ ಇಂದ ಬಂದಿದ್ದೀನಿ.
ಅದನ್ನೇ ಮಾಡಿ ಇವಾಗ ನಮಗೆ ಕಂಪ್ಲೇಂಟ್ ಬಂದಿದ್ದೀವಿ. ಬಂದಿದ್ದೀರಾ. ಎನ್ಕ್ರೋಚ್ಮೆಂಟ್ ಅಂತ ನಾವೆಲ್ಲೂ ಮಾತಾಡಿಲ್ಲ. ನಮಗೆ ಅವ್ರು ಎನ್ಕ್ರೋಚ್ಮೆಂಟ್ ಅಂತ ಹೇಳಿದ್ರು. ಅದು ಸರ್ವೆ ನಮ್ಗೆ ಇದ್ದಾರೆ. ನಾವು ಆಲ್ರೆಡಿ ಅಲ್ಲಿ ಕಾಲುವೆ ನೋಡಿದ್ವಿ, ಏನೇನಾಗಿದೆ ಅಂತ ನಮ್ಗೆ ನೋಡಿದ್ವಿ. ನಮ್ಮ ಕಣ್ಣಿಗೆ ಏನು ಕಾಣಿಸ್ತೋ ಅದೇನು ಡಿಸ್ಕಸ್ ಮಾಡ್ತಾ ಇದ್ವಿ. ನಾವು ಹೇಳ್ತಾ ಇದೀವಲ್ಲ, ಎನ್ಲಾರ್ಜ್ ಮಾಡಿರೋ ಹೊರತು ಒತ್ತುವರಿ ಕಾಣಿಸಿಲ್ಲ ಅಂತ ನಾವು ಹೇಳೋದಲ್ಲ. ಅದು ಮುಂದಕ್ಕೆ ಏನಾಗಬೇಕು ಅನ್ನೋದು ಇನ್ನ ಬೇರೆ ಟಾಪಿಕ್ ರೋಡ್ ಒತ್ತುವರಿನ ರೋಡ್ ಬಿಟ್ಟಿಲ್ಲ ಅಂತ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ಗೂ ನಮ್ಮ ಇದಕ್ಕೂ ಕಂಪೇರ್ ಮಾಡ್ಕೊಂಡು ಏನು ಡಿಸಿಷನ್ ಎಲ್ಲ ಬರ್ದು ಕೊಟ್ಟಿದಾರಲ್ಲ ಸರ್ ಅವರು. ನಾವೇ ಶಾಕ್ ಆಗ್ಬಿಟ್ಟಿದ್ದೀವಿ ಅವ್ರ ಹತ್ರ ಹೆಂಗಿದೆ ಡೀಟೇಲ್ಸ್ ಅಂತ. ಅದನ್ನೇ ನಾನು ನಾವು ಅವ್ರು ನೋಡ್ಕೊಂಡು ಚಾರ್ಟ್ ಮಾಡ್ಕೊಂಡ್ವಿ. ಸರ್ವೆ ನಂಬರು ನಮ್ದು ಯಾವ್ದಾದ್ರು ಮಿಸ್ ಆಗಿಲ್ಲ ಬೇರೆ ಬಿಡಿ ಸರ್. ಅವ್ರದ್ದು ಹಾಕಿರೋ ಇದ್ರ ಪ್ರಕಾರ ಬೇರೆ ಇರುತ್ತೆ ಅವ್ರಿಗೆಲ್ಲ. ಇವನ್ ಅವ್ರು ನಮಗೆ ಅಫಿಷಿಯಲಿ ಏನು ಕೊಟ್ಟಿಲ್ಲ, ಯಾವುದೋ ಅನಾನಿಮಸ್ ಮೇಲಿಂದ ನಮಗೆ ಕಳಿಸಿದ್ದಾರೆ. ಅದ್ರ ಬೇಸಿಸ್ ಮೇಲೆ ಬಂದಿದ್ದೀರಾ. ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಬಂದಿದೆ ಅಂತ ನೀವು ಬಂದಿದ್ದೀರಾ. ಕರೆಕ್ಟ್ ಸರ್. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.